ಬಾರಿಯ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸ್ತಾ ಇರುವಂತಹ ಬಿಜೆಪಿಯ ಪ್ರಹ್ಲಾದ್ ಜೋಶಿ ಹಾಗೆ ಮೈತ್ರಿ ಅಭ್ಯರ್ಥಿಯಾಗಿರುವಂತಹ ವಿನಯ್ ಕುಲಕರ್ಣಿಯ ಮಧ್ಯೆ ಬಿಗಿ ಫೈಟ್, ಟಫ್ ಫೈಟ್ ಇರೋದಂತೂ ನಿಜ. ನಿಮ್ ಕ್ಷೇತ್ರದಲ್ಲಿ ಯಾರು ಗೆಲ್ಬೇಕು? ಕಾಂಗ್ರೆಸ್. ಯಾಕೆ? ಇಷ್ಟು ದಿವಸ ಅಭಿವೃದ್ಧಿ ಏನಾಗಿಲ್ಲ ಸರ್. ಏನೂ ಆಗಿಲ್ಲ. ಏನಾಗಿಲ್ಲ. ಓಕೆ, ಇದು ಪ್ರಧಾನಿ ಯಾರಾಗಬೇಕು? ರಾಹುಲ್ ಗಾಂಧಿ ಸರ್. ಯಾಕೆ? ಹೊಸದಾಗಿ ಬರಂತಾರಲ್ಲ, ಪ್ರತಿಯೊಂದು ಸಲ ಒಬ್ಬೊಬ್ಬರು ಹೊಸದಾಗಿ ಕೊಡಬೇಕಾಗಿದೆ. ವಿನಯ್ ಕುಲಕರ್ಣಿ ನನ್ನವರು. ಯಾಕೆ? ಅಂದರೆ ಕೆಲಸಗಾರರು ಅಭಿವೃದ್ಧಿ ಒಳ್ಳೆ ಕೆಲಸ ಮಾಡ್ತಾರೆ. ಜೋಶಿ ಅವರು 15 ವರ್ಷ ಆಯಿತು. ನಮ್ಮ ಕ್ಷೇತ್ರದಲ್ಲಿ ಒಂದು ದಿವಸದಲ್ಲಿ ಇಲ್ಲಿ ತಾಲೂಕಲ್ಲಿ ಬಂದಿಲ್ಲ, ಎಲ್ಲಿ ಗ್ರಾಮದಲ್ಲಿ ಇಲ್ಲಿ ಕಂಡೂ ಇಲ್ಲ ಅವರು. 15 ವರ್ಷ ಆದರೂ ಒಂದು ಕೆಲಸ ಇಲ್ಲ ಅವ್ರಲ್ಲಿಂದ. ಪ್ರಹ್ಲಾದ್ ಜೋಶಿ. ಯಾಕೆ? ಯಾಕಂದ್ರೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಹೌದು. ಈಗ 15 ವರ್ಷದಿಂದ ಇವ್ರು ಮಾಡಿದಾರ ಬಿಟ್ಟಿದಾರ ಗೊತ್ತಿಲ್ಲ. ಮೋದಿರ ಮಕ್ಕ ನೋಡಿ. ರಾಹುಲ್ ಗಾಂಧಿ ಏನು ಮಾಡಿದಾರೆ, ಏನು ಗೊತ್ತೈತ್ರಿ ಅವನಿಗೆ? ವಯಸ್ಸು ಏಜ್ ಅವ್ರಿಗೆ ಏನು ಇದು ಇಲ್ರಿ, ಅನುಭವ ಇಲ್ಲ. ಓಕೆ, ಈ ಬಾರಿ ಈಗ MP ಎಲೆಕ್ಷನ್ 18ನೇ ತಾರೀಕಿಗೆ. ಯಾರು ಬಂದ್ರೆ ಒಳ್ಳೇದಂತೆ ನಿಮ್ ಕ್ಷೇತ್ರಕ್ಕೆ? ಸರ್ ಯಾರು ಬರ್ಲಿ ಸರ್, ಸ್ವಲ್ಪ ಬಡ್ರ ಮನುಷ್ಯಾಗ ಚಲೋ ತಂಗ ನೋಡ್ಕೊಲಿ. ಬಡ್ರು ಯಾರಾದ್ರೂ ಅವ್ರಿಗೆ ಹೋಗಿ ಸ್ವಲ್ಪ ಚಲೋ ತಂಗ ಇದು ಮಾಡ್ಲಿ, ಮನೆಗೆ ಹೋಗಿ ನೋಡ್ಲಿ ಸರ್. ಇವ್ರು ಕಾರಲ್ಲಿ ಅಲ್ಲಿ ಕುಂತ ಎಲ್ಲ ನೋಡಿದ್ರೆ ಆಗಲ್ಲ ಸರ್. ಎಲ್ಲ ಬಡ್ರು ಮನುಷ್ಯರಾಗತ್ತೆ, ಎಲ್ಲೆಲ್ಲದಾರ ಅವ್ರಿಗೆ ಹೋಗಿ ಸ್ವಲ್ಪ ವಿಚಾರ ಮಾಡ್ಲಿ. ಅವ್ರಿಗೆ ಏನು ಪ್ರಾಪ್ತ ಅಂತ ಎಲ್ಲ ಕೊಳ್ಳಿ, ಅವ್ರಿಗೆಲ್ಲ ಸ್ವಲ್ಪ ನೋಡ್ಕೊಲಿ ಸರ್. ಅಷ್ಟ ಬಿಜೆಪಿ ಬರ್ಲಿ, ಕಾಂಗ್ರೆಸ್ 3 ಬಾರಿ ಜೋಶಿ ಅವ್ರ ಆಯ್ಕೆ ಸರ್. 3 ಬಾರ್ಲಿ ಬರ್ಲಿ, 5 ಬಾರ್ಲಿ ಬರ್ಲಿ ಸರ್, ಅದೇನಿಲ್ಲ ಸರ್. ಹೋಗಿ ಎಲ್ಲ ಅವ್ರಿಗೆ ಸ್ವಲ್ಪ ನೋಡ್ಕೊಂಡ್ರೆ ಸರ್, ಅಷ್ಟೇ ಸಾಕು. ಈ ಸಲ ಸರ್ ವಿನಯ್ ಕುಲಕರ್ಣಿ ಅವರು ಬಂದ್ರೆ ಭಾಳ ಒಳ್ಳೇದು ಸರ್. ಸರ್ 3 ಬಾರಿ ಅವರು ಪ್ರಹ್ಲಾದ್ ಜೋಶಿ ಅವರು ಬರ್ತಿದ್ದಾರೆ. ಅದ್ರೇನು ರೈತದ್ದು ಅದು ಏನು ಅವರು ನೋಡ್ತಾ ಇಲ್ಲ ಅಂತ. ಅದ್ರ ಮೇನ್ ಇರೋದಲ್ಲಿ ರೈತರದ್ದು ಅಲ್ಲ. ಹಾಗಾಗಿ ಅವರೇ ಬಂದ್ರೆ, ವಿನಯ್ ಕುಲಕರ್ಣಿ ಅವ್ರು ಬಂದ್ರೆ ಚಲೋ ಒಳ್ಳೇದು. ಆರ್ಸ್ ಬಂದವರು ಏನು ಕೆಲಸ ಮಾಡ್ಯಾರ್ರಿ, ಆರ್ಸ್ ಬರ್ತಾರೆ ಹೋಗ್ಬಿಡ್ತಾರೆ. ಒಳ್ಳೆ ಬರುವುದಿಲ್ಲ. ಮತ್ತೆ ಈ ಕಡೆ ತಿರುಗಿ ನೋಡಲ್ಲ, ನೋಡುವುದಿಲ್ಲ. ಈ ಬಾರಿ ಯಾರು ಬರ್ಬೇಕಂತೀರಿ MP ಎಲೆಕ್ಷನ್ ಅಲ್ಲಿ? MP ದಾಗ ನೋಡ್ರಪ್ಪ, ದೇವ್ರು ಯಾರು ಕಲಿಸ್ತಾನ, ಯಾರು ಬರ್ತಾನ ಅವಂಗೆ ಗೊತ್ತು. ನಿಮ್ ಪ್ರಕಾರ ನಾವು ಹೇಳೋದಲ್ಲ, ಅವ ಮ್ಯಾಗ ಐತಿ ಎಲ್ಲ. ಅಲ್ಲ, ನಿಮ್ಗೆ ಯಾರು ಬಂದ್ರೆ ಒಳ್ಳೇದು? ಎಲ್ಲಾರು ಯಾರು ಬಂದಾರ ಒಳ್ಳೆ. ಮತ್ತೆ ಬರ್ಲಿ, ಚಲೋ ನೋಡ್ರಿ, ನಮ್ಮ ದೇಶಕ್ಕೆ ಚಲೋ ನಡೆಸ್ಬೇಕು ಅಷ್ಟ. ಇದು ಕೆಲಸ ಎಲ್ಲ ಆಗಿದೆಯಾ ಇಲ್ಲಿ? ಅಭಿವೃದ್ಧಿ ಕೆಲಸಗಳು ಇಲ್ಲಿ ನಿಮ್ ಕ್ಷೇತ್ರದಲ್ಲಿ ಧಾರವಾಡದಲ್ಲಿ? ಧಾರವಾಡ ಏನು ಆಗ್ಯಾವ, ರೋಡ್ ಆಗ್ಯಾವ, ಅದು ಆಗ್ಯಾವ. ಇನ್ನು ಏನಾದ್ರು ಆಗಬೇಕಿತ್ತ? ಇನ್ನೂ ಮಾರ್ಕೆಟ್ ಆಗ್ಬೇಕು, ಎಲ್ಲ ಸೂಪರ್ ಮಾರ್ಕೆಟ್ ಆಗ್ಬೇಕು, ಎಲ್ಲ ಆಗ್ಬೇಕು. ಜನರಿಗೆ ಪಾಪ ದಂಧೆ ಇಲ್ಲ, ಅದು ಕೆಲಸ ಇಲ್ಲ. ಕೂಲಿ ಕೆಲಸ ಮಾಡೋದು ಏನು ಮಾಡಬೇಕು? ರೋಡ್ ಮ್ಯಾಗ ಮನ್ಸಾರ್ ಪೊಲೀಸ್ ಹೊಡ್ತಾರೆ, ಓಡ್ ಹೋಗ್ತಾರೆ. ಪಾಪ ದುಡಿಬೇಕಲ್ಲ. ಇದು ಯಾರು ನಮ್ಮ ಬಡವರು ಆತಿ, ರೈತರಿಗೆ ಆತಿ, ಯಾರು ಒಳ್ಳೆ ಕೆಲಸ ಮಾಡ್ತಾರಲ್ಲ, ಅದು ಓಟ್ ಹಾಕ್ಬೇಕಾದ್ರೆ ನಾವು ಅದನ್ನು ತಿಳಿದು ಇದ ಪಕ್ಷ ಅಂತೇಳಿ ನಾವು ಯಾವುದು ಅದನ್ನು ಮೊದಲೇ ಅದಂತ ಯಾರಿಗೂ ಫಸ್ಟ್ ಹೇಳಕ್ಕೆ ಬರೋದಿಲ್ಲ. ಅದ ಇನ್ನೊಂದೇನು, ಬಡವರು ಶ್ರೀಮಂತರು ಬಡವರು ಎಲ್ಲರೂ ಒಂದೇ ಲೆವೆಲ್ ಆಗಲಿ ಅಂತೇಳಿ ಅವ್ರು ಏನು ನಮ್ಮ ದೇಶದ ರಕ್ಷಣೆ ಮಾಡ್ತಾರಲ್ಲ, ಅಂಥವ್ರಿಗೆ ಓಟ್ ಹಾಕ್ಬೇಕಂತೇಳಿ ನಮ್ಮ ಎಲ್ಲ ಜನರಿಗೆ ನಾವು ಅದನ್ನು ಕೇಳ್ಕೊಂಡು ನಮ್ಮ ಮನುಷ್ಯನೊಳಗೆ ಇದ್ದದ್ದು ನಾವು ಏನಿದೆ ಜಗತ್ತಿನೊಳಗೆ ಏನು ನಡ್ಯಾಕತೈತಿ, ಏನು ಆಗಾಕತೈತಿ, ಜನರಿಗೆ ಒಳ್ಳೇದಾಗೋ ಕೆಲಸ ನಾವು ಮಾಡ್ಬೇಕು. ಸುಮ್ಮನೆ ಆರಿಸಿ ಬಂದೆ, ನಾ ಅದನ್ನು ಮಾಡಿದೆ, ಏಸಿ ಕಾರಣ ಕುಂತೆ, ಇದೆಲ್ಲ ಯಾರಿಗೂ ಆಗೋದಿಲ್ಲ. ಬಡವರಿಗೆ ಆಗೋದಿಲ್ಲ, ಶ್ರೀಮಂತರಿಗೆ ಆಗೋದು. ಬಡವರು ಆಗಿ ಉಳಿತಾರೆ, ಶ್ರೀಮಂತರಾಗಿ ಉಳಿತಾರೆ. ಆದ್ರೆ ಈಗ ದುಡ್ಡಿನ ಹಣಕೋಸ್ತಿ ಬಂದಿರ್ತೈತಿ. ಆದ್ರೆ ಒಂದೇ ಲೆವೆಲ್ ಮಾಡಿದ್ದೆ ಅಂತಂದ್ರೆ ನಮ್ಮ ಈಗ ಒಂದು ಲೆಕ್ಕಕ್ಕೆ ಮೋದಿ ಸರ್ಕಾರದಿಂದ, ನಮ್ಮ ಇಂದಿರಾ ಗಾಂಧಿ ಸರ್ಕಾರದಿಂದ ನಾವು ಕಾಂಗ್ರೆಸ್ ಮೊದಲೇ ಬಡ್ಡಿಯಾಗಿಂತ ಹೌದು, ಒಪ್ಪಿದೆ. ಈಗ ಅದನ್ನೆಲ್ಲ ಬಿಟ್ಟು ಇವರೆಲ್ಲ ಈ ರಾಜಕೀಯ ಹಾಕೊಂಡು ಈಗ ಏನು ಲೆಕ್ಕಕ್ಕೆ ತಂದಾನಂದ್ರೆ ಒಂದೇ ಲೆವೆಲ್ನಾಗ ಆಗ್ಬೇಕಂತೇಳಿ ನಮ್ಮ ಮೋದಿ ಸರ್ಕಾರ ಏನು ಮಾಡ್ಯಾನಲ್ಲ, ಒಂದು ಲೆಕ್ಕಕ್ಕೆ ನೋಡ್ಬೇಕಂದ್ರೆ ನಾವು ತಿಳುವಳಿಕೆ ಪ್ರಕಾರ ನಮ್ಮ ದೇಶ, ನಮ್ಮ ಜನರನ್ನ ಯಾರು ಉದ್ದೇಶ ಮಾಡ್ತಾರಲ್ಲ ಅವ್ರಿಗೆ ಓಟ್ ಹಾಕ್ಬೇಕು. ಕಾಂಗ್ರೆಸ್ ಬರ್ಬೇಕಂತ. ಯಾಕಂದ್ರೆ ಇವ್ರು ಜೋಶಿ ಅವ್ರು ನಾವು 3 ಸಲ ಅವಕಾಶ ಕೊಟ್ಟಿವಿ. ಅವರು ಆರಿಶ್ ಬರ್ತಾರ, ಯಾರು ಜನಸಾಮಾನ್ಯರ ಕೈಗೆ ಸಿಗಂಗಿಲ್ಲ. ಜೋಶಿ ಅವರು ಅಂತೂ ನಮಗೆ ಎಲ್ಲೆಲ್ಲೂ ಏನೇನು ಕೆಲಸ ಮಾಡಿಲ್ಲ, ಏನು ಆಗಿಲ್ಲ, ಮತ್ತೆ ಮಾಡಿಲ್ಲ. ಆದ್ರೆ ಜನರ ಕೈಗೆ ಸಿಗುದಿಲ್ಲ. ಮನೆ ಮುಂದೆ ಹೋದ್ರು ತಾಸುಗಟ್ಟಲೆ ನಿಂದಿರ್ಬೇಕು. ಮತ್ತೆ ಕೋಮುವಾದಿ ಭಾಳ. ಕಾಂಗ್ರೆಸ್ ಬೆಂಬಲಿಸ್ಬೇಕು. ಅಷ್ಟಾಗಿ ನಮ್ಮ ರೈತ ನಾಯಕ ವಿನಯ್ ಕುಲಕರ್ಣಿ ಅವ್ರು ಬೆಂಬಲಿಸ್ಬೇಕು. ಬರೀ ಇವ್ರ ಬೆಂಕಿ ಹಚ್ಚು ಕೆಲಸ, ಜಾತಿ ಕೇಸರಿ ಅಂದ್ರೆ ಬಿಜೆಪಿಗೆ ಅಷ್ಟೇ. ಅವೆಲ್ಲ ಮಾಡ್ಕೊಂತ ಯುವಕರ ಒಳಗೆ ಪ್ರಚೋದನಕಾರಿ ತುಂಬಿ ಯುವಕರನ್ನ ಆದಿ ತಪ್ಪಿಸುವಂತ ಕೆಲಸ ಮಾಡ್ತಾರೆ ಬಿಜೆಪಿ ಅವರು. ಈ ಬಾರಿ ಇಲ್ಲಿ ನಿಮ್ ಕ್ಷೇತ್ರದಲ್ಲಿ ಯಾರು ಬರಬೇಕು ಅಂತೀರಿ MP ಯಲ್ಲಿ? ಕಾಂಗ್ರೆಸ್. ಓಕೆ, ಯಾಕೆ? ಏನು ದಂಧೆ ಚಲೋ ಆಗ್ತಿದ್ದಿ ಎಲ್ಲ. ಈಗ ಇದ್ದಿದ್ರೆ ಎಲ್ಲ ರೊಕ್ಕ ಮೋದಿ ಸರ್ಕಾರ ತಕೊಂಡ್ಬಿಟ್ಟಾರೆ. ಈಗ ರೊಕ್ಕ ಆಗ್ತಿದ್ದಿ, ದಂಧೆ ಚಲೋ ಆಗ್ತಿದ್ದಿ. ನಾವೀಗ
ಶಿಶುವಿನಹಾಳ ಸುಕ್ಷೇತ್ರದಲ್ಲಿದ್ದೀವಿ. ಈ ಕ್ಷೇತ್ರ ಸಂತ ಶಿಶುನಾಳ ಶರೀಫರು ಹುಟ್ಟಿದಂತಹ ಕ್ಷೇತ್ರ, ಅಲ್ಲದೆ ಅವರ ಗದ್ದುಗೆ ಇರುವಂತಹ ಕ್ಷೇತ್ರ, ಜೊತೆಗೆ ಅವರ ಗುರುಗಳಾದ ಗುರು ಗೋವಿಂದ ಭಟ್ಟರ ಈ ಗದ್ದುಗೆ ಕೂಡ ಇಲ್ಲೇ ಇದೆ. ಇಂತಹ ಪುಣ್ಯ ಕ್ಷೇತ್ರದಲ್ಲಿ ನಾವಿದ್ದೀವಿ. ಈ ಬಾರಿ ಯಾರು ಬರ್ಬೇಕಂತ್ರಿ ನಿಮ್ ಕ್ಷೇತ್ರಕ್ಕೆ? ನಿಮ್ಗೆ ಎಲ್ಲರ ಅಪ್ಪಣೆ ತಗೊಂಡು ನೀವು ಹೆಂಗ್ ಹಾಕ್ತೀರಿ? ಯಾರು ಬರಲಿ ಅಂತೀರಿ? ಯಾರು ಗೆದ್ರು ಒಳ್ಳೇದು ನಿಮ್ಗೆ? ನೀವು 4 ಮಂದಿ ಹೆಂಗಿರ್ತೀರಿ ಊರಾಗ ಹಂಗ ಹಾಕುದು. ನಿಮ್ಗೆ ಯಾರು ಬಂದ್ರೆ ಒಳ್ಳೇದಂತೀರಿ? ಇಲ್ಲಿ ಆರ್ಸಿ ಬರ್ಬೇಕಂತೀರಿ? ಅಷ್ಟು ಮಾಹಿತಿ ಇಲ್ಲ, ಚಲನಿಲ್ಲ. ನರೇಂದ್ರ ಮೋದಿ ಅವರು ಆಗ್ಬೇಕಾ? ಈಗ ಎಷ್ಟು ಸಲ ಓಟ್ ಹಾಕಿದ್ರಿ ಇಲ್ಲಿವರೆಗೂ? ಓಟ್ ಹಾಕಿಲ್ರಿ ನಾವು. ನಮ್ಮ ಹಕ್ಕಲ್ಲ, ನಾವು ಓಟ್ ಹಾಕ್ಲೇಬೇಕಲ್ವಾ? ನಮ್ಗೆ ಅದ್ರಾಗ ಏನು ನಾಟ್ ಇಲ್ರಿ ನಮ್ದು. ಯಾರು ಬಂದ್ರೆ ಒಳ್ಳೇದಂತೀರಿ ನೀವು? ನಮ್ಮ ಊರಾಗ ಯಾರು ಹಾಕಂತಾರ ಅವ್ರಿಗೆ ಹಾಕ್ತೀವಿ. ಇಲ್ಲಿವರೆಗೂ ಎಷ್ಟು ಸಲ ಓಟ್ ಹಾಕಿದ್ರಿ ನೀವು? ಭಾಳ ಹಾಕಿದ್ವಿ. ಸುಮಾರು ಸಲ ಹಾಕಿದ್ರಿ ಓಟ್ನ. ಎಲ್ಲ ಆರ್ಸಿ ಕಳಿಸಿದ್ರಿ? ಎಲ್ಲ ಕೆಲಸ ಮಾಡಿದಾರ? ಮಾಡಿದಾರೆ. ಮಾಡ್ಯಾರ, ಇಲ್ಲಿಯವರು ಹೋಗ್ಯಾರ, ಮಾಡವ್ರು ಬಂದಾರ. ಈ ಸಲ ಯಾರು ಬರ್ಲಿ ಅಂತೀರಿ? ಮೋದಿ ಆದ್ರಿ. ಇಲ್ಲಿ ನಿಮ್ ಕ್ಷೇತ್ರದಲ್ಲಿ ಯಾರು ಬರ್ಬೇಕಂತೀರಿ? ಪ್ರಹ್ಲಾದ್ ಜೋಶಿ ಇದಾರೆ, ಆಮೇಲೆ ಇವ್ರು ಇದಾರೆ, ವಿನಯ್ ಕುಲಕರ್ಣಿ ಇದಾರೆ. ಪ್ರಹ್ಲಾದ್ ಜೋಶಿ ಅವ್ರಿ. ಜೋಶಿ ಅವ್ರು ಬರಬೇಕಾ? ರಾಹುಲ್ ಗಾಂಧಿ ಬಗ್ಗೆ ಗೊತ್ತಾ ನಿಮ್ಗೆ? ಏನ್ ಹೇಳ್ತೀರಾ ಅವ್ರ ಬಗ್ಗೆ? ಮತ್ತೆ ಎಲ್ಲ ಅವರು ಬೇಕು ಇವರು ಬೇಕು, ಆದ್ರೆ ಹಾಕರ್ ಓಟ್ ಮೋದಿಗೆ. ಮೋದಿಗೆ ಎಲ್ಲರೂ ಬೇಕು. ಎಲ್ಲರೂ ಬೇಕು. ಒಟ್ಟು ಹಾಕದೇನಪ್ಪ ಒಂದು ಹೊಟ್ಕೊಂಡು ಮತ ಕೊಡ್ಬೇಕು, ಅದನ್ನ ಕಳಿಬಾರ್ದು. ಅದನ್ನ ಅವಾಗೇನ ಅವಾಗ ಹಾಕೋದು. ಯಾರಿಗೆ? ಮೋದಿ ಅಜ್ಜವ್ರಿಗೆ. ಅಲ್ಲಿ ಯಾರು ಬರ್ಬೇಕಂತೀರಿ ನಿಮ್ ಕ್ಷೇತ್ರದಲ್ಲಿ? ಹೋಟ್ ಹಾಕಿ ಗೆದ್ದವ್ರು ಬಂದ ಬರ್ತಾರೆ. ನಿಮ್ಗೆ ಯಾರು ಬಂದ್ರೆ ಒಳ್ಳೇದಂತೀರಿ? ನಿಮ್ಗೆ ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಲ್ಲ? ಜೋಶಿ ಅವ್ರು ಬರ್ಬೇಕನ್ನೋದು ವಾತಾವರಣ ಐತೆ. ವಿನಯ್ ಕುಲಕರ್ಣಿ ಅವ್ರ ಹಿಂದೆ ಉಳಿತ್ರಿ ಸರ್. ನಮ್ಮಲ್ಲಿ ಅವ್ರದ ಪ್ರಹ್ಲಾದ್ ಜೋಶಿ ಅವ್ರದ ರೀ ಸರ್. ಚೆನ್ನಾಗಿ ಕೆಲಸ ಮಾಡಿದಾರ? ಚೆನ್ನಾಗಿ ಕೆಲಸ ಮಾಡಿದಾರೆ. ಪ್ರಧಾನಿ ಯಾರಾಗ್ಬೇಕಂತೀರಿ? ಮೋದಿ ಅವ್ರ ಸಾಹೇಬ್ರ ಅದಲ್ರಿ ಸರ್. ಯಾಕೆ? ಹೌದು, ಮತ್ತೆ ಅವ್ರು ಚಲೋದ ಮಾಡಾಕೊಂತಾರಲ್ರಿ ಸರ್. ಚಲೋದ ಮಾಡಾಕೊಂತ. ಏನ್ ಚೆನ್ನಾಗಿ ಮಾಡಿದಾರೆ ಅವರು? ಸಿಲಿಂಡ್ರ್ ಎಲ್ಲ ಕೊಟ್ಟಿದಾರ ಸರ್ ನಮಗವ್ರು. ಕಾರ್ಡ್ ಕೊಟ್ಟಿದಾರ. ಮತ್ತೇನೈತ್ರಿ? ಅನುಕೂಲ ಆಗಿದೆ ನಿಮ್ಗೆ? ಅನುಕೂಲ ಆಗೈತೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನಂತೀರಿ? ನಮ್ಗೇನು ಇನ್ನೂ ಅವ್ರ ಕಡೆಯಿಂದ ಲಾಭನೂ ತಗೊಂಡಿಲ್ರಿ ನಾವು, ಏನಿಲ್ರಿ. ಈ ಬಾರಿ ಯಾರು ಬರ್ಬೇಕಂತೀರಿ? ಪ್ರಹ್ಲಾದ್ ಜೋಶಿ. ಯಾಕೆ? ಅವ ಇಲ್ಲೇ ಊಟದ ಪಾಠದ ವ್ಯವಸ್ಥೆ, ಸಾಲಿಗೆಲ್ಲ ವ್ಯವಸ್ಥೆ ಮಾಡಕತ್ತಾನೆ ಸದಸ್ಯವಾಗಿ. ಚೆನ್ನಾಗಿ ಕೆಲಸ ಮಾಡಿದಾರ? ಮಾಡ್ಯಾರ. ನಿಮ್ಗೆ ಅನುಕೂಲ ಆಗಿದೆಯಾ? ವಿನಯ್ ಕುಲಕರ್ಣಿ ಅವ್ರು ಈ ಕಡೆ ಬಂದಿದಾರ? ಬಂದಿಲ್ರಿ. ಬಂದಿಲ್ಲ. ನಿಮ್ನೆಲ್ಲ ಮಾತಾಡ್ಸಿಲ್ಲ. ಪ್ರಧಾನಿ ಯಾರಾಗ್ಬೇಕಂತೀರಿ? ಮೋದಿ. ಯಾಕೆ? ಅವ್ನ ಕೆಲಸ ಭಾಳ ಮಾಡ್ಯಾನಲ್ರಿ. ಏನ್ ಮಾಡಿದಾರ? ಸಿಲಿಂಡರ್ ಮತ್ತಿದ್ದು 3 ಕಂತ 6,000 ರೂಪಾಯಿ ಮಾಡ್ಯಾನ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನಂತೀರಿ? ಅವೇನು ನಮ್ಗೆ ತಲೆ ಕೆಡಿಸ್ಬೋದಲ್ರಿ. ನಾವು BJP ಮಾಡೋರ. ಎಷ್ಟೆಲ್ಲ ಓಟ್ ಹಾಕಿರಿ ಇಲ್ಲಿವರೆಗೂ? ಇಲ್ಲಿ ತನಕ BJP ಬಿಟ್ಟೇ ಇದಾವೆ. ದೊಡ್ಡವ್ರು ರಾಮಕೃಷ್ಣ ಹೆಗಡೆಲಿಂದ ಇಲ್ಲಿಂದ BJP ಬಿಟ್ಟೇ ಇಲ್ಲ. ಈಗ ಯಾರಿಗೆ? ಈಗ ಪ್ರಹ್ಲಾದ್ ಜೋಶಿಗೆ. ಯಾಕ? ಮಾಡ್ಯಾರ. ಈಗ ಕೆಲವ್ರು ಮತ್ತೆ ಮಾಡ್ಯಾರ. ಹೌದಾ? ಅವರು ಬೊಮ್ಮಾಯಿ ಕೂಡ ಮಾಡ್ಯಾರ. ಇವತ್ತು ನೀನು ಬಂದಿದ್ರು, ನಿಮ್ಮ ಮಂಡ್ಯವ ನಿಂತನ ನಮ್ಮ ಮಂಡ್ಯ ಮಕ್ಕಳು ಯಾವ ಮಂಡ್ಯ ಆಗಲಿ ಕಾಂಗ್ರೆಸ್ ಇಷ್ಟು ದಿವಸ 50 ವರ್ಷ ಆಳಿದ್ರು. ಹೌದಿಲ್ರಿ? ಯಾರ್ಯಾರು ಒಂದು ಪೈಸಾ ಕೊಟ್ಟಿದ್ರು, ಯಾರ್ಯಾರು ಮನೆ ಮಾಡ್ಯಾರ. ಹೌದಿಲ್ಲ? ಇವ್ರು ಬಂದು ಎಲ್ಲರಿಗೆ ಚಲೋ ರೈತರಿಗೆ ಎಲ್ಲರಿಗೆ ಮಾಡ್ತಾರೆ. ಇವ್ರಿಗೆ ಹಾಕಿದ್ ನಾವು ಓಟು. ಈ ಬಾರಿ ಯಾರು ಬರ್ಬೇಕಂತೀರಿ ನಿಮ್ಗೆ ನಿಮ್ ಕ್ಷೇತ್ರದಾಗೆ? ಇನ್ನೂ ಆಯ್ಕೆ ಮಾಡಿದ್ರು ಸರ್. ಯಾರು ಬಂದ್ರೆ ಒಳ್ಳೇದು ಕೆಲಸ ಮಾಡ್ತಾರೆ? ಕಾಂಗ್ರೆಸ್ ಪಕ್ಷ ಮಾಡ್ತಾರೆ. ಯಾರು? ವಿನಯ್ ಕುಲಕರ್ಣಿ ಕಾಂಗ್ರೆಸ್ನಿಂದ ನಿಂತಿರೋದು, BJPಯಿಂದ ಪ್ರಹ್ಲಾದ್ ಜೋಶಿ. ವಿನಯ್ ಕುಲಕರ್ಣಿ ಅವರಿಗೆ ದೇಶದಲ್ಲಿ ಯಾರು ಪ್ರಧಾನಿ ಆಗ್ಬೇಕಂತೀರಿ? ರಾಹುಲ್ ಗಾಂಧಿ. ಯಾಕೆ?
ನಾವೀಗ ಧಾರವಾಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವಂತಹ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಶಿಗ್ಗಾಂವ್ನ ಬಸ್ ನಿಲ್ದಾಣದಲ್ಲಿ ಇದ್ದೀವಿ. ಯಾರು ಬಂದ್ರೆ ಉತ್ತಮ ಅಂತ ಹೇಳ್ತೀವಿ? ಪ್ರಹ್ಲಾದ್ ಜೋಶಿ ಅವರೇ ಬರ್ತಾರೆ 100%. ಒಳ್ಳೆ ಕೆಲಸ ಮಾಡಿದ್ದಾರೆ. ಚೌಕಿದಾರ್ ನರೇಂದ್ರ ಮೋದಿಯವರು ಈ ದೇಶದ ಅಭಿವೃದ್ಧಿ ಜೊತೆಗೆ ಭದ್ರತೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಂಥ ಉತ್ತಮವಾದಂಥ ನಾಯಕ ಈ ದೇಶಕ್ಕೆ ಬೇಕು. ಅಂಥ ನಾಯಕರಿದ್ದಾಗ ಮಾತ್ರ ದೇಶ ಭದ್ರತೆಯಿಂದ ಮತ್ತು ಅಭಿವೃದ್ಧಿ ಮತ್ತು ವಿಶ್ವಗುರು ಭಾರತ ಒಂದು ದಿವಸ ಆಗಕ್ಕೆ ಸಾಧ್ಯತೆ ಐತೆ ಅಂತಕ್ಕಂಥ ಮಾತನ್ನು ಹೇಳುತ್ತೆ. ಅಂದ್ರೆ ಈ ಬಾರಿ ಚುನಾವಣೆಯಲ್ಲಿ ನೀವು ಮೋದಿಯನ್ನ ನೋಡಿ ಇಲ್ಲಿ ಮತ ಹಾಕ್ತೀರಾ ಅಥವಾ ಇಲ್ಲಿ ಅಭ್ಯರ್ಥಿಯನ್ನ ನೋಡಿ ಹಾಕ್ತೀರಾ? ಫಸ್ಟ್ ಮೋದಿಯನ್ನು ನೋಡ್ತೇವೆ ಪಕ್ಷ, ಮತ್ತು ಇಲ್ಲಿ ಪ್ರಹ್ಲಾದ್ ಜೋಶಿ ಅವರು ಕೂಡ ಅತಿ ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ. ಹಿಂದೆ ಇದು NH4 ಬರೀ 1 ವೇ ಇತ್ತು. 4 ವೇನ ನಮ್ಮ ಇವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಇದ್ದಾಗ ಆವಾಗ 4 ವೇ ಮಾಡಿದರು. ಮುಂದೆ 6 ವೇ ಆಗಬೇಕಾಗಿತ್ತು. ಇಲ್ಲಿ ಒಂದು ಬ್ರಿಡ್ಜ್ ಇದೆ, ನೀವು ಬರ್ತಾ ಇದ್ದಾಗ ನೋಡಿರ್ಬೇಕು. ಆ ಬ್ರಿಡ್ಜ್ಲಿಂದ ಸಾಕಷ್ಟು ಆಕ್ಸಿಡೆಂಟ್ಗಳಾಗ್ತಿದ್ವು, ಸಾಕಷ್ಟು ಜನ ಸಾವು ನೋವನ್ನು ಅನುಭವಿಸ್ತಿದ್ರು. ಈಗ ಇವರು ಪ್ರಹ್ಲಾದ್ ಜೋಶಿಯವರು MP ಅವರಾದರು, ಮತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಬಂದ ಮೇಲೆ 6 ವೇಯನ್ನು ಕೂಡ ಹುಬ್ಬಳ್ಳಿಯಿಂದ ಚಿತ್ರದುರ್ಗವರೆಗೂ 6 ವೇಯನ್ನು ಆಯ್ತು. ಆ 6 ವೇ ಆಗಿರೋದ್ರಿಂದ ನಮಗಿಲ್ಲಿ ಬ್ರಿಡ್ಜ್ಗಳಾದವು, ಸಾಕಷ್ಟು ಬ್ರಿಡ್ಜ್ಗಳಾದವು. ಆಕ್ಸಿಡೆಂಟ್ ಆಗುವಂಥ ತಡೆಯೋದಕ್ಕೆ ಸಾಕಷ್ಟು ಅನುಕೂಲತೆ ಮಾಡಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಈಗ ಪ್ರಹ್ಲಾದ್ ಜೋಶಿಯವರೇ ಆರಿಸಿ ಬರ್ತಾರೆ. ಹಾಂ, ಬರ್ತಾರೆ. ಇದ್ರು ಒಳ್ಳೆ ರೀತಿಯಿಂದ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಹಾಂ, ಯಾರು ಬರಬೇಕು? ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ನರೇಂದ್ರ ಮೋದಿಯವರೇ ಬರಬೇಕು. ಓಕೆ, ಯಾಕಂದ್ರೆ 5 ವರ್ಷಕ್ಕೆ ಆಡಳಿತ ನೋಡಿದ್ರಿ. ಹೌದು, ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ. ಯಾರಿಗೂ ಯಾವುದೇ ರೀತಿಯಿಂದ ಎಲ್ಲರ ಸಮಬಲ ಆ ರೀತಿಯೊಳಗೆ ನಡೆದುಕೊಂಡು ಹೋಗಿದ್ದಾರೆ. ಓಕೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರ ಬಗ್ಗೆ ನಮ್ಮದು ಏನಂತ ಅಭಿಪ್ರಾಯ, ನಮಗೆ ಅವ್ರ ಬಗ್ಗೆ ಏನು ಹೇಳಲಿಕ್ಕೆ ಇದನ್ನೇ ಇಲ್ಲ, ಬೇಡ ಅಂತ. ಬೇಡ. ಇಲ್ಲೇ ಇಬ್ಬರು ಅಭ್ಯರ್ಥಿಗಳು ಅದಾರ್ರಿ, ಒಳ್ಳೇದು ಇಲ್ಲ ಅನ್ನಂಗಿಲ್ಲ. ಕಾಂಪಿಟೇಷನ್ ಇರಲೇಬೇಕು. ನಾವು ಮೊದಲು ನೋಡೋದು ದೇಶದ ಭದ್ರತೆ ಬೇಕು. ಮೊದಲು ದೇಶಕ್ಕೋಸ್ಕರ ಅವರು ಈಗಿರೋ ಪ್ರಧಾನಮಂತ್ರಿಗಳು ಮಾಡಿರತಕ್ಕಂಥ ಒಳ್ಳೆಯ ಕಾರ್ಯಗಳನ್ನು ನೋಡಿ ಅಭ್ಯರ್ಥಿಗೆ ಈಗ ನಾವು ಹಾಕೋದು ಒಬ್ಬರು ಓಟು ಅಕಸ್ಮಾತಾಗಿ ನಾವು ಬೇರೆಗೆ ಹಾಕಿದರೆ ಅಲ್ಲಿ ಆಗೋ ಪ್ರಧಾನಮಂತ್ರಿಗಳು ಚೇಂಜ್ ಆಗ್ತಾರೆ. ಆ ದೃಷ್ಟಿಯಿಂದ ಆಗಬೇಕು. ಆಮೇಲೆ ಇಲ್ಲಿರೋ ಈಗಿನ ಪ್ರೆಸೆಂಟ್ ಏನು ಸಂಸದರು ಅದಾರೆ ಅವರೆಲ್ಲ ಒಳ್ಳೆ ಕೆಲಸ, ಒಳ್ಳೆ ವ್ಯಕ್ತಿ. ಮತ್ತು ಅಂಥ ವ್ಯಕ್ತಿಗೆ ಓಟ್ ಹಾಕ್ದೆ ನಾವು ಬೇರೆ ಯಾವ ವ್ಯಕ್ತಿಗೆ ಹಾಕೋಕ್ಕಾಗ್ತದೆ? ಓಕೆ, ರಾಹುಲ್ ಗಾಂಧಿ ಬಗ್ಗೆ ಏನು ಹೇಳ್ತೀರಾ? ರಾಹುಲ್ ಗಾಂಧಿ ಒಳ್ಳೆಯವ್ರಿ, ವ್ಯಕ್ತಿ ಒಳ್ಳೆಯವ್ರು, ಇಲ್ಲ ಅನ್ನಂಗಿಲ್ಲ. ಬಟ್ ಅನುಭವ ಬೇಕು ಅವ್ರಿಗೆ. ಮುಂದೆ ಫ್ಯೂಚರ್ ಒಳಗೆ ಇನ್ನೂ ಭಾಳ ಐತಿ, ಮಾಡ್ಬೋದು ಮುಂದೆ. ಈಗ ಸದ್ಯ ಇರತಕ್ಕಂಥ ವ್ಯಕ್ತಿ ಈಗ ಅವ್ರಿಗೆ ಕಂಪೇರ್ ಮಾಡ್ಬೇಕಲ್ಲ. ಮೋದಿಯವರು ಪ್ರಧಾನಮಂತ್ರಿ ಅಂತ ಇಡೀ ದೇಶದೊಳಗೆ ಒಪ್ಕೊಂಡಿರ್ತಾರೆ. ಅವ್ರಿಗೆ ಕಂಪೇರ್ ಆಗೋಂಥ ವ್ಯಕ್ತಿ ಇದ್ದರೆ ಒಪ್ಕೋಬೋದು. ಬಟ್ ಅವ್ರು ಕಂಪೇರ್ ಮಾಡೋಷ್ಟು ಇಲ್ಲಲ್ಲ, ಜನರ ಮೈಂಡ್ನೊಳಗೆ ಆ ಥರ ಇಲ್ಲ. ಈ ಬಾರಿ ಯಾರು ಬರ್ಬೇಕಂತೀರಿ ಇಲ್ಲಿ? ಬಿಜೆಪಿ ಬರಬೇಕು. ಪ್ರಹ್ಲಾದ್ ಜೋಶಿ ಮತ್ತೆ ವಿನಯ್ ಕುಲಕರ್ಣಿಯವರು ಇದ್ದಾರೆ ಕಾಂಗ್ರೆಸ್ ಅಂತ. ಇರಲಿ, ಬಿಜೆಪಿ ಬರಬೇಕು. ಯಾಕಂದ್ರೆ ಈ ಲೋಕಲ್ನವ್ರನ್ನ ವ್ಯಕ್ತಿಗಳನ್ನ ನೋಡಂಗಲ್ಲ, ನೋಡಲ್ಲ. ಮೇಲ್ಗಡೆ ಮೋದಿ ಅದಾನಲ್ಲ, ಮೋದಿ ನೋಡಿ ಅವ್ನು ಓಟ. ಇಲ್ಲಿ ಕ್ಷೇತ್ರದ ಅಭಿವೃದ್ಧಿ ಬೇಕಾದ್ರೆ ಮುನ್ಸಿಪಾಲಿಟಿ ಇದ್ದಾರೆ, MLA ಇದ್ದಾರೆ, ಅಧ್ಯಕ್ಷರಿದ್ದಾರೆ, ತಾಲೂಕ್ ಪಂಚಾಯತಿ ಐತಿ, ಗ್ರಾಮ ಪಂಚಾಯತಿ ಐತಿ. ಇಲ್ಲಿ ಕಾಡಿ ಬೇಡಿ ನಾವು ತಗೊಂತೀವಿ. ಅಲ್ಲಿ ಲೋಕಸಭಾದಲ್ಲಿ ಅವ್ರನ್ನ ಹೋಗಿ ನಾವು ಇಲ್ಲಿ ಲೋಕಲ್ ಕೆಲಸ ಮಾಡಂದ್ರೆ ಮಾಡಲ್ಲ. ದೇಶ ಉದ್ಧಾರ ಆಗ್ಬೇಕಂದ್ರೆ ಅವ್ರು ಮೋದಿಗೆ ರಾಹುಲ್ ಗಾಂಧಿ ಬಗ್ಗೆ ಏನು ಹೇಳ್ತೀರಾ? ಅವರು ಪ್ರಧಾನಿ ಇಲ್ಲ, ಅವರು ಒಳ್ಳೆಯವರೇ. ಅವ್ರ ಬಗ್ಗೆ ಎರಡು ಅಭಿಪ್ರಾಯ ಇಲ್ಲ. ಆದರೂ ಕೂಡ ಒಂದು ಏನಾರ ಒಂದು ಸಾಧನೆ ಮಾಡ್ಬೇಕಾದ್ರೆ ಮೋದಿ ಎಲಿಜಿಬಲ್. ಎಷ್ಟು ಸಲ ಓಟ್ ಹಾಕಿದ್ರಿ ಮೇಡಮ್ ಇಲ್ಲಿವರೆಗೆ? 5-6 ಸಲ ಹಾಕಿದ್ರಿ. ಹೌದಾ? ಆರಿಸಿದವರೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ನಿಮ್ಮ ಕ್ಷೇತ್ರದಲ್ಲಿ? ಆರಿಸಿದವ್ರೆಲ್ಲ ಮಾಡಿದಾರ ಅಂತಲ್ರಿ, ಈಗಿರೋರು ಮಾಡಿದ್ದಾರೆ. ಈ ಸಲ ಯಾರು ಬರ್ಬೇಕಂತೀರಿ ಇಲ್ಲಿ? ಮೋದಿ ಅವರು ಅಲ್ಲ, ನಿಮ್ ಕ್ಷೇತ್ರದಲ್ಲಿ ಯಾರು ಬರ್ಬೇಕು? ಪ್ರಹ್ಲಾದ್ ಜೋಶಿ ಅವರ ಬರ್ಬೇಕು. ಇಲ್ಲಿ ಬಿಜೆಪಿ ಬಂದ್ರೆ ಅಲ್ಲಿ ಬಿಜೆಪಿ ಬರುತ್ತೆ. ಓ, ಅದಕ್ಕೇನೆ ಅಂದ್ರೆ ಅಲ್ಲಿ ಬಿಜೆಪಿ ಬರೋದಕ್ಕೋಸ್ಕರ ಇಲ್ಲಿ ಬಿಜೆಪಿ. ಹೌದು ಹೌದು.
ಯಾಕೆ? ಆರೋಗ್ಯ ಕಾರ್ಡ್ ಆಗ್ಲಿ ಎಲ್ಲ ಪ್ರತಿಯೊಂದನ್ನು ಎಲ್ಲ ಶೌಚಾಲಯ ಆಗ್ಲಿ ಗ್ಯಾಸ್ ಆಗ್ಲಿ ಪ್ರತಿಯೊಂದನ್ನು ಮಾಡಿದಾರಲ್ರಿ. ಅದಕ್ಕಾಗಿ ಅವ್ರು ಇನ್ನೂ ಎಲ್ಲರಿಗೂ ಇದು ಮಾಡ್ಲಿ ಅನ್ನೋ ಉದ್ದೇಶದಿಂದನ ಈಗ ಒಳ್ಳೆ ಕೆಲಸ ಮಾಡಿದಾರೆ, ಇನ್ನು ಮಾಡ್ಲಿ ಅನ್ನೋ ಉದ್ದೇಶಕ್ಕೋಸ್ಕರನ ಅವ್ರನ್ನ ಆಯ್ಕೆ ಮಾಡ್ಬೇಕು ಅನ್ನೋ. ಹೌದು. ಯಾರು ಬರ್ಬೇಕಂತೀರಮ್ಮ ಇಲ್ಲಿ? ನಾವು ಮೋದಿ ಬರ್ಬೇಕಂತ ಅನ್ಕೊಂಡ್ವಿ. ಇಲ್ಲಿ ನಿಮ್ ಕ್ಷೇತ್ರದಲ್ಲಿ ಯಾರು ಬರ್ಬೇಕು ಅಂತೀರಿ? ಪ್ರಹ್ಲಾದ್ ಜೋಶಿ ಅಂತ ಬರ್ಬೇಕಂತ. ಯಾಕೆ? ಯಾಕೆ ಅವರೆಲ್ಲ ಕೆಲಸ ಮಾಡಿದಾರ, ಅದಕ್ಕೋಸ್ಕರ ಅವರೇ. ಓಕೆ, ಈಗ ನಿಮ್ಮ ಕ್ಷೇತ್ರದಲ್ಲಿ ಭಾರಿ ಹಣಾಣಿ ಇದೆ, ಯಾರು ಬರಬೇಕು ಅಂತೀರಿ? ಕಾಂಪ್ಲಿಕೇಟೆಡ್ ಅಂತ ಹೇಳೋದು ಈಗ. ಅಲ್ಲ ಪರವಾಗಿಲ್ಲ, ನಿಮ್ಮ ಆಯ್ಕೆ ಯಾರು ಕುಲಕರ್ಣಿ ಕುಲಕರ್ಣಿ ಅವರು ಬರಬೇಕು ಅಂತೀರಿ, ಯಾಕೆ? ಒಂದ್ಸಲ ಫೇಲ್ ಆಗಿದ್ದಾರೆ, ಆಮೇಲೆ ವರ್ಕರ್ ಇದ್ದಾರೆ, ಚೆನ್ನಾಗಿ ಕೆಲಸ ಮಾಡ್ತಾರೆ. ಫೇಲ್ ಆಗಿದ್ರೆ ಮತ್ತೊಂದ್ಸಲ ಚಾನ್ಸ್ ಕೊಡೋಣ ಅಂತ, ಚೇಂಜ್ ಮಾಡಿ ನೋಡ್ಬೇಕು ಅಂತ. ಓಕೆ, ಇಲ್ಲಿ ಪ್ರಧಾನಿ ಯಾರಾಗಬೇಕು? ಮೋದಿ ಅವರ ಒಂದು ಬೆಟರ್ ಅಂದ್ರೆ ವರ್ಕ್ ನೋಡಿದ್ರೆ ಚೆನ್ನಾಗಿದೆ ರೀ, ಆದ್ರೆ ಇಲ್ಲಿ ಕೆಲಸ ನೋಡಿದ್ರೆ ಇದೊಂದ್ಸಲ ಚಾನ್ಸ್ ಕೊಡ್ಬೇಕಂತ ಅನ್ಸ್ತಾ ಇದೆ ಅಷ್ಟೇ. ನಮ್ಮ ಪ್ರಕಾರ ಹೇಳ್ಬೇಕಂತಂದ್ರೆ ವಿನಯ್ ಕುಲಕರ್ಣಿ ಅವರು ವರ್ಕರ್ ಇದ್ದಾರೆ ಸರ್, ಚೆನ್ನಾಗಿ ವರ್ಕರ್ ಇದ್ದಾರೆ, ಪರ್ಸನ್ ಕೂಡ ಚೆನ್ನಾಗಿದ್ದಾರೆ. ಪ್ರಧಾನಿ ಯಾರಾಗಬೇಕು ಅಂತ? ಮೋದಿ ಅವರು ಬರ್ಬೇಕು ಸರ್, ಮೋದಿ ಅವರು ಬರಬೇಕು. ಚೆನ್ನಾಗಿದ್ದಾರೆ. ರಾಹುಲ್ ಗಾಂಧಿ ಅವರು? ಅವರು ಕೂಡ ಚೆನ್ನಾಗಿದ್ದಾರೆ ಸರ್, ಬಟ್ ಮುಂದೆ ನೋಡ್ಬೇಕು ಸರ್ ಯಾವ ರೀತಿ ಆಗ್ತದೆ ಗೊತ್ತಿಲ್ಲ. ಮುಂದಿನ ಪೊಸಿಷನ್ ಏನಂತ ನಮಗೂ ಕೂಡ ಗೊತ್ತಿಲ್ಲ. ಪರಿಸ್ಥಿತಿಯಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಅಂತಂದ್ರೆ ಮೋದಿ ಅವರು ಚೆನ್ನಾಗಿದ್ದಾರೆ, ಅಡ್ಡಿಲ್ಲ, ಪರವಾಗಿಲ್ಲ. ಯಾರು? ಮೋದಿ ಅವರು. ಈ ಬಾರಿ ನಿಮ್ಮ ಕ್ಷೇತ್ರದಲ್ಲಿ ಯಾರು ಬರಬೇಕು ಅಂತೀರ? ನಾವು ಬಿಜೆಪಿ ಬರ್ಬೇಕಂತ ಸರ್. ಯಾಕೆ? ಅವರು ಮೋದಿ ಭಾಳ ಕೆಲಸ ಮಾಡ್ಯಾರ, ಸಲ ಅವ್ರು ಬರ್ಬೇಕಂತ ನಮಗೆ ಇದ್ದಾರೆ. ಮೊನ್ನೆ ಇದು ಆತಲ್ಲ ಪಾಕಿಸ್ತಾನದ, ಅದು ಭಾಳ ಇದೇ ಆಯ್ತಲ್ಲ, ಅವ್ರು ಭಾರಿ ತಾಬೋತ ಕಾಳಜಿ ಭಾಳ ಮಾಡಿದ್ರು, ಭಾಳ ಮಂದಿ ಇದೇ ಮಾಡಿದ್ರು, ಅದ್ರ ಸಲಗ ನಾವು ಹೊಟ್ಟು ಹಾಕ್ಬೇಕು, ಅದಕ್ಕೆ ಅವರಿಗೆ ಹಾಕ್ಬೇಕಂತ ಹೇಳಿ. ಇಲ್ಲಿ ಯಾರು ಬರ್ಬೇಕಂತೀರಿ ಕ್ಷೇತ್ರದಲ್ಲಿ? ಇಲ್ಲೆಲ್ಲ ಬಿಜೆಪಿ ಬರ್ಬೇಕು ಸರ್, ಎಲ್ಲ ಕಡೆ ಬಿಜೆಪಿ. ಜೋಶಿ ಅವರು ಇದ್ದಾರೆ ಬಿಜೆಪಿಯಿಂದ, ಕಾಂಗ್ರೆಸ್ ಇಂದ ವಿನಯ್ ಕುಲಕರ್ಣಿ ಅವರು ಇದ್ದಾರೆ. ಪ್ರಹ್ಲಾದ್ ಜೋಶಿ ಅಕ್ಕ, ಪ್ರಹ್ಲಾದ್ ಜೋಶಿ ಕೆಲಸ ಮಾಡಿದಾರ? ಕೆಲಸ ಮಾಡ್ಯಾರ ಸರ್. ಪ್ರಹ್ಲಾದ್ ಜೋಶಿ ಅವರು ಯಾಕೆ? ಯಾಕಂದ್ರೆ ಒಂದು ಬಲಿಷ್ಠ ಭಾರತ ನಿರ್ಮಾಣ ಆಗ್ಬೇಕಂದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅಚ್ಚಮಲಾಗಿದ್ದು ಈ ದೇಶಕ್ಕೆ. ನಾವು ಪ್ರಹ್ಲಾದ್ ಜೋಶಿ ಅವ್ರನ್ನ ಬೆಂಬಲಿಸಿದ್ವಿ ಅಂದರೆ ಈ ದೇಶದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನವಾಗೋದು ನಿಶ್ಚಿತ. ಈ ದೇಶದ ಅಭಿವೃದ್ಧಿಗಾಗಿ, ಈ ದೇಶದ ಸಂಕಲ್ಪ, ಕಾರ್ಮಿಕರ ಏಳಿಗಾಗಿ, ಕಾರ್ಮಿಕರ ಶ್ರಮಕ್ಕಾಗಿ, ರೈತರ ಉದ್ಧಾರಕ್ಕಾಗಿ, ಸೈನಿಕರ ಬಲಕ್ಕಾಗಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನವಾಗೋದು ಈ ದೇಶಕ್ಕೆ ಒಂದು ಹೆಮ್ಮೆ ಮತ್ತು ಒಂದು ದೃಢ ನಿರ್ಧಾರವಾಗಿದೆ. ರಾಹುಲ್ ಗಾಂಧಿ ಅವರು? ರಾಹುಲ್ ಗಾಂಧಿ ಅವರು ಇನ್ನೂ ತಿಳುವಳಿಕೆ ಇಲ್ಲ, ಸಣ್ಣದು ಒಂದು ಖಾಲಿ ಒಂದು MP ಆಗಿ ಒಂದು ರಾಜ್ಯದ ಒಂದು ಮುಖ್ಯಮಂತ್ರಿ ಆಗಿಲ್ಲ, ಒಂದು ಸಚಿವ ಆಗಿಲ್ಲ. ಏನು ಅನುಭವ ಐತೆ ಅಂತೇಳಿ ನಾವು ಕಾಂಗ್ರೆಸ್ಸನ್ನು ಬೆಂಬಲಿಸಬೇಕು. ಅದೇ ಥರನಾಗಿ ಏನೋ ಎಲ್ಲೇ ಹೋದರೂ ಒಂದು ಪದವನ್ನು ಉಚ್ಚಾರ ಮಾಡೋಕ್ಕೆ ಬರಲ್ಲ, ಪರಿಜ್ಞಾನ ಇಲ್ಲ ರಾಹುಲ್ ಗಾಂಧಿ ಅವ್ರಿಗೆ. ಅಂಥವ್ರನ್ನ ನಾವು ಓಟ್ ಹಾಕಿ ಈ ದೇಶದ ಪ್ರಧಾನಮಂತ್ರಿ ಮಾಡಿದ್ರಂದರೆ ಹೊಂದಿಡಿದು ನಮ್ಮನ್ನು ಬೋಳಿಸ್ಬಿಡ್ತಾರೆ, ಅವರು ನಮ್ಮನ್ನು ಮಾರಿಬಿಡ್ತಾರೆ, ಬೇರೆ ವಿದೇಶಕ್ಕೆ ಮಾರಿಬಿಡ್ತಾರೆ. ಅಂಥ ನಾಲೆಜ್ ಇಲ್ಲ ಅಂತ, ಒಬ್ಬ ಅನುಭವ ಇಲ್ಲ ಅಂತ ರಾಹುಲ್ ಗಾಂಧಿನ ನಾವು ಪ್ರಧಾನಿ ಮಾಡಿದರೆ ಅಷ್ಟು ಯೋಗ್ಯ ಅಲ್ಲ ಅಂತೇಳಿ ನಮ್ಮ ಭಾವನೆ. ಪ್ರಹ್ಲಾದ್ ಜೋಶಿ ಅವರು. ಯಾಕೆ ಸರ್? ಯಾಕೆಂದ್ರೆ ಸರ್ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಬೇಕು, ಹಾಗಾಗಿ ನಾವು ಪ್ರಹ್ಲಾದ್ ಜೋಶಿ ಅವ್ರನ್ನ ಆರಿಸ್ಬೇಕು. ಮೋದಿ ಅವ್ರನ್ನ ಯಾಕೆ ಆಯ್ಕೆ ಮಾಡ್ಕೊತೀರಿ? ಸರ್ ನಮ್ಮ ದೇಶ ಈಗ 5 ವರ್ಷದ ಹಿಂದೆ ಹೇಗಿತ್ತು, ಈಗ ಹೇಗಿದೆ ಎಲ್ಲರಿಗೂ ಗೊತ್ತಾಗತ್ತೆ ಸರ್. ಮೊದಲು ಹೇಗಿತ್ತು, ಈಗ ಹೇಗಿದೆ, ಬಲಿಷ್ಠ ಆಗಿದೆ. ಜಗತ್ತಿನಲ್ಲಿ ನಮ್ಮ ದೇಶ ಒಂದು ಪ್ರಮುಖ ಸ್ಥಾನ ಪಡ್ಕೋತಾ ಇದೆ, ಹಾಗಾಗಿ ಮೋದಿ ಅವರು ಬೇಕು. ಇಲ್ಲಿ ನಿಮ್ಮ ಕ್ಷೇತ್ರದಲ್ಲಿ, ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಅಭ್ಯರ್ಥಿ ಆಯ್ಕೆ ಆದ್ರೆ ಒಳ್ಳೇದನ್ಸುತ್ತೆ ನಿಮಗೆ? ನಮಗೆ ಪ್ರಹ್ಲಾದ್ ಜೋಶಿ ಆದ್ರೆ ಒಳ್ಳೇದಂತ. ಯಾಕೆ? ಯಾಕೆಂದ್ರೆ ಅವ್ರು ಸಾಕಷ್ಟು ಇಲ್ಲಿ ಕಾರ್ಯಕ್ರಮ ಮಾಡ್ಯಾರು ಏನ್ರಿ, ಹಿಂದ್ಲಿಂದನೂ ನಮ್ಗೆ ಅಗದಿ ಒಳ್ಳೇದು ಮಾಡ್ಯಾರು. ಶಿಗ್ಗಾಂವ್ ತಾಲೂಕಿಗೂ ಒಳ್ಳೇದಾಗೈತಿ, ಎಲ್ಲ ಜನರಿಗೂ ಒಳ್ಳೇದಾಗೈತಿ. ಒಳ್ಳೆ ಸೌಮ್ಯ ಇದ್ದ ಅಭ್ಯರ್ಥಿ ಹೌದು, ಮತ್ತು ಎಲ್ಲರಿದೂ ಕೇಳ್ತಾರೋ ನೀನು. ಹಿಂಗಾಗಿ ವಿನಯ್ ಕುಲಕರ್ಣಿ ನಾವು ಇವತ್ತಿಗೆ ನಮ್ಮಲ್ಲಿ ಇಲ್ಲಿ ಬಂದೇ ಇಲ್ಲ, ಯಾ ಹಳ್ಳಿ ಅದಾವನು ಸಹಿತ ಇವತ್ತಿಗೆ ನೋಡಿಲ್ಲ ನಮ್ಮಲ್ಲಿ. ಈ ಹಳ್ಳಿ ಮಟ್ಟದಾಗ ನಮ್ಮ ಏನು ಪ್ರಹ್ಲಾದ್ ಜೋಶಿ ಇರೋದ್ರೆ ಎಲ್ಲ ಹಳ್ಳಿನೂ ಕವರ್ ಮಾಡ್ಯಾರ, ಗ್ರಾಮೀಣ ಭಾಗದಾಗ ಅಡ್ಡಾಡ್ಯಾರು. ಅವರು ತಮ್ಮ ಅನುದಾನದಾಗ ಕೊಡೋಂಥ ಗ್ರಾಮೀಣ ಭಾಗದಾಗ ಕೊಟ್ಟಾರು ಏನ್ರಿ. ಇನ್ನೂ ಅವ್ರು ಮಾಡ್ತಾರನ್ನ ವಿಶ್ವಾಸ ನಮಗೈತಿ. ನಾವು ಪ್ರಹ್ಲಾದ್ ಜೋಶಿಯವರಿಗೆ ಮಾಡ್ತೇವೆ. ಯಾರು ಅಭ್ಯರ್ಥಿ ಆಯ್ಕೆ ಆಗಬೇಕು ಅಂತ ಹೇಳ್ತೀವಿ? ಯಾರಾದರೂ ಚಲೋ ಮಾಡೋರ ಆದರೆ ಸಾಕು, ನಮ್ಗೇನದು ಅವ್ರನ್ನ ಇವನ್ನ ಅಂತೇಳಿ ಏನು ಇದಿಲ್ಲ. ಈ ಬಾರಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸ್ತಾ ಇರುವಂತಹ ಪ್ರಹ್ಲಾದ್ ಜೋಶಿ ಹಾಗೂ ಮೈತ್ರಿ ಅಭ್ಯರ್ಥಿಯಾಗಿರುವ ವಿನಯ್ ಕುಲಕರ್ಣಿ ಮಧ್ಯೆ ಬಹಳ ಪೈಪೋಟಿ ಇರೋದಂತೂ ಕಂಡು ಬರ್ತಾ ಇದೆ. ಬಹಳ ಪೈಪೋಟಿ ಅಂತೂ ಖಂಡಿತ ಇದೆ.
ಒಟ್ಟಾರೆಯಾಗಿ ಮತದಾರ ಯಾರ ಕಡೆ ಒಲವು ತೋರಿಸ್ತಾನೋ ಸ್ಪಷ್ಟ ಉತ್ತರ ಮೇ 23ನೇ ತಾರೀಕಿಗೆ ಸಿಗಲಿದೆ. ಇದು ಈ ಕ್ಷೇತ್ರದ ಒಂದು ಪರಿಚಯ ಮತ್ತೆ ಈ ಕ್ಷೇತ್ರದ ಒಂದು ಜನರ ಅಭಿಪ್ರಾಯ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.